ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಯಾವ ದೇವಸ್ಥಾನ ತೋರಿಸ್ತೀನಪ್ಪ ಅಂದರೆ ಬೆಂಗಳೂರಲ್ಲೇ ಇರೋ ಬಂಡೆ ಮಹಾಂಕಾಳಿ ದೇವಸ್ಥಾನ. ಇದಂತೂ ತುಂಬ ಶಕ್ತಿಯುತ ದೇವಸ್ಥಾನ, ತುಂಬ ಹಳೆಯ ದೇವಸ್ಥಾನ. ಇಲ್ಲಿ ಬಂದು ತುಂಬ ಭಕ್ತಾದಿಗಳು ಬರ್ತಾರೆ, ತುಂಬ ಭಕ್ತರು ಬರ್ತಾರೆ, ಅವರ ಆಸೆಗಳನ್ನ ಈಡೇರಿಸ್ಕೊಳ್ತಾರೆ. ಮತ್ತು ತುಂಬ ಸೆಲೆಬ್ರಿಟಿಗಳು ಬರೋ ದೇವಸ್ಥಾನವೂ ಇದೇನೆ. ಇದು ಏನಪ್ಪ ಅಂದರೆ ಬಂಡೆಲ್ಲೇ ಉದ್ಭವ ಆಗಿರೋ ಮೂರ್ತಿ, ಅದರಿಂದನೇ ಬಂಡೆ ಮಹಾಂಕಾಳಿ ಅಂತ ಹೆಸರು ಬಂದಿದೆ. ಇಲ್ಲಿ ಬರೀ ಬಂಡೆಗಳೇ ಇದೆ, ತುಂಬ ದೊಡ್ಡ ದೊಡ್ಡ ಬಂಡೆಗಳಿದೆ. ಅದ್ರ ಮೇಲೇ ಎಲ್ಲ ಈ ಥರ ಕೆತ್ತನೆ ಮಾಡಿದ್ದಾರೆ ದೇವರದ್ದು. ಇದು ಎಲ್ಲನೂ ನೋಡಿ. ಮತ್ತು ನೋಡಿ, ಈ ಗಣೇಶನೂ ಇದು ಅದರಲ್ಲೇ ಕೆತ್ತನೆ ಮಾಡಿದ್ದಾರೆ. ಕೆತ್ತನೆ ಅಂದರೆ ಪೇಂಟಿಂಗ್ ಮಾಡಿದ್ದಾರೆ. ತುಂಬ ದೊಡ್ಡ ದೊಡ್ಡ ಬಂಡೆಗಳಿದೆ ಇಲ್ಲಿ. ಎಲ್ಲ ಬಂಡೆನಲ್ಲೇ ಆಗಿರೋ ದೇವಸ್ಥಾನ ಇದು, ಫುಲ್ಲು ಬಂಡೆಗಳಲ್ಲೇ. ಆಮೇಲೆ ಅಲ್ಲಿ ಬಂದು ಬಂಡೆ ಮಹಾಂಕಾಳಿನೂ ಬಂದು ಬಂಡೆಲೇ ಉದ್ಭವ ಆಗಿರೋದು ನೋಡಿ. ಬಂಡೆಲೇ ಉದ್ಭವ ಆಗಿರೋದ್ರಿಂದ ಅದಕ್ಕೆ ಬಂಡೆ ಮಹಾಂಕಾಳಿ ಅಂತ ಹೆಸರು ಬಂದಿದೆ. ಮತ್ತು ಇಲ್ಲಿ ಬಂದು ನಾವು ಲಾಸ್ಟ್ ಟೈಮ್ ಬಂದಾಗ ಈ ಅಕ್ವೇರಿಯಮ್ಗಳೆಲ್ಲ ಇರಲಿಲ್ಲ. ಈಗಂತೂ ತುಂಬ ದೇವಸ್ಥಾನ ತುಂಬ ಅಕ್ವೇರಿಯಮ್ಗಳೇ ಇಟ್ಟಿದ್ದಾರೆ. ಅದರಲ್ಲಿ ದೊಡ್ಡ ದೊಡ್ಡ ಫಿಶ್ಗಳಿದೆ. ನೋಡೋಕ್ಕಂತೂ ತುಂಬ ಅಟ್ರಾಕ್ಟಿವ್ ಆಗಿದೆ, ತುಂಬ ಚೆನ್ನಾಗಿದೆ. ಒಂದು 5-6 ಇರ್ಬೋದೇನೋ, 5-6 7-8 ಇದೆ. ಎಲ್ಲಿ ನೋಡು ಅಕ್ವೇರಿಯಮ್ಗಳನ್ನ ಇಟ್ಟಿದ್ದಾರೆ. ತುಂಬ ಚೆನ್ನಾಗಂತೂ ಇದೆ, ದೊಡ್ಡ ದೊಡ್ಡ ಫಿಶ್ಗಳಿದೆ. ಮತ್ತು ಇಲ್ಲಿನ ವಿಶೇಷತೆ ಏನಪ್ಪ ಅಂದರೆ, ನಿಮಗೆ ದೃಷ್ಟಿ ಏನಾದರೂ ಆಗಿದ್ದರೆ ಅಥವಾ ದಾಟು ಅಂತೀವಲ್ಲ, ದಾಟು ಎಲ್ಲಾದರೂ 3 ರೋಡು ಸೇರೋ ಇದರಲ್ಲಿ ಮೊಟ್ಟೆ ಮತ್ತು ನಿಂಬೆಹಣ್ಣುಗಳು ಹೊಡ್ತಿರ್ತಾರೆ. ಅದನ್ನು ಬೈ ಮಿಸ್ಟೇಕ್ ನೀವು ದಾಟಿರ್ತೀರ, ಆಗ ಒಂಥರ ಮೈಗೆಲ್ಲ ಸುಸ್ತು ಆ ಥರ ಆದವಾಗ ಸೀದಾ ಇಲ್ಲಿಗೆ ಬಂದು ಅದನ್ನು ಮೇಲೆ ನಿಂಬೆಹಣ್ಣೆಲ್ಲ ಕೆಳಗಡೆನೇ ಕೊಡ್ತಾರೆ ಅವರು. ಮೇಲೆ ಹೋಗಿ ದೃಷ್ಟಿ ತೆಗೆದ್ರೆ ನಿಮಗೆ ಆ ದೃಷ್ಟಿ ನಿವಾರಣೆ ಆಗುತ್ತೆ, ಖಂಡಿತ ಆಗುತ್ತೆ. ನಾನೇನು ಏನೋ ಹೇಳಬೇಕು ಅಂತ ಹೇಳ್ತಾ ಇಲ್ಲ. ನನ್ನ ಫ್ರೆಂಡ್ ಅಂತ ಒಬ್ಬರಿದ್ದರು, ಅವರು ಬಂದು ತೀರಾ ಮೈಗೆ ಹುಷಾರಿಲ್ಲ ಅಂತ ಮಲ್ಕೊಂಬಿಡೋರು, ಎದ್ದೇಳಕ್ಕೆ ಆಗದಿರೋಷ್ಟು. ಆಮೇಲೆ ಅವು ಹೆಂಗೋ ಎದ್ದು ಕಷ್ಟಪಟ್ಟು ಕರ್ಕೊಂಡೋಗಿ ಈ ದೇವಸ್ಥಾನದಲ್ಲಿ ಒಂದು ದೃಷ್ಟಿ ತೆಗೆಸ್ಕೊಂಡು ಬಂದರೆ ನೆಕ್ಸ್ಟ್ ಡೇನೇ ರೆಡಿ ಆಗಿಬಿಡೋರು, ಅಷ್ಟು ಪವರ್ ಇದೆ ದೃಷ್ಟಿ ತೆಗಿಯೋ. ಮತ್ತು ಈ ಕೆಳಗಡೆ ಬಂದಾಗ ಒಂದು ಆ ದೇವರು ತ್ರಿಶೂಲ ಇರುತ್ತೆ. ಆ ದೇವರು ತ್ರಿಶೂಲದಿಂದನೂ ನಿಮಗೆ ದೃಷ್ಟಿ ತೆಗಿತಾರೆ. ಕಪ್ಪು ಬಟ್ಟೆ ಇಡ್ತಾರೆ, ಅದರಲ್ಲೇ ಅರ್ಧ ದೃಷ್ಟಿ ಹೋಗಿರುತ್ತೆ ನಿಮಗೆ. ಅದಂತೂ ನಂಬಿಕೆ. ನೀವು ನಂಬಿ ಹೋಗಿ ದೇವರ ದರ್ಶನ ಮಾಡಿಕೊಂಡು ಆ ದೃಷ್ಟಿ ತೆಗೆಸ್ಕೊಂಡು ಬರ್ಬೋದು. ನಂಬಿಕೆ ಇಟ್ಟು ಹೋಗ್ಬೇಕು, ಅವರವರ ನಂಬಿಕೆಗಳು ಅವರವರಿಗೆ. ಈಗ ನಾವೆಲ್ಲನೂ ಪೂರ್ತಿ ಎಲ್ಲ ನೋಡಿಕೊಂಡು ದರ್ಶನ ಮಾಡಿಕೊಂಡು ಸುತ್ತಾಕ್ಕೊಂಡು ಬರ್ಬೇಕು. ಅದನ್ನು ಸುತ್ತಾಕ್ಕೊಂಡು ಬಂದ್ವಿ. ಇಲ್ಲಿ ಉತ್ಸವ ಮೂರ್ತಿನ ನಿಲ್ಲಿಸಿದ್ರು ಅವನ್ನ ನಾವು ಹೋಗಿದ್ದ ದಿವಸ. ತುಂಬ ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿ ಕೂರಿಸಿದ್ರು. ತುಂಬ ಚೆನ್ನಾಗಿ ಜೋರಾಗಿ ಅಲಂಕಾರ ಮಾಡಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನೀವು ಅಮಾವಾಸ್ಯೆ ದಿವಸ ಹೋದರೆ ದೇವ್ರ ಗರ್ಭಗುಡಿಗೆ ಬಿಡ್ತಾರೆ. ಆ ದೇವ್ರ ಮೇಲೆ ಪ್ರೋಕ್ಷಣೆ ಮಾಡೋ ನೀರು ನಮಗೂ ಬೀಳುತ್ತೆ. ಅದು ನಮ್ಮ ಪುಣ್ಯ ಅಲ್ವಾ. ಅದು ಅಮಾವಾಸ್ಯೆ ದಿವಸ ಮಾತ್ರನೇ ನೋಡಿ. ಅಮಾವಾಸ್ಯೆ ದಿವಸ ಅಲಂಕಾರ ಜಾಸ್ತಿ ಮಾಡಲ್ಲ, ಆ ಪುಣ್ಯ ನಮಗೂ ಲಭಿಸುತ್ತೆ. ತುಂಬ ಚೆನ್ನಾಗಿದೆ, ನೀವು ಒಂದು ಸರಿ ಭೇಟಿ ನೀಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.